ಇದು ಆಕ್ಚುಲಿ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇರೋದು ಕೈದಿ ನಂಬರ್ ಹೌದು 6106. ಏನಾದ್ರೂ ಮೇಲೆ ಇರೋ ಗಾರ್ಡ್ ಆಗುತ್ತೆ ನಿಮ್ಮ ಮೊಬೈಲ್ 100% ಸೇಫ್. ಈಗ ನಮ್ಮ ಕಸ್ಟಮರ್ ಒಬ್ರು ಹೇಳಿದ್ದಾರೆ ನಮಗೆ ಒಂದು ಸರ್ ನಮ್ಮ ಗಾಡಿ ಮೇಲೆ ಆಟೋ ಒಂದು ಹಚ್ಕೊಂಡೋಯ್ತು, ಅದು ಏನೂ ಆಗಿಲ್ಲ ಅಂತ ನಾವು ಒಬ್ಬ ಕಸ್ಟಮರೇ ಬಂದು ನಿಮಗೆ ರಿವ್ಯೂ ಕೊಟ್ಬಿಟ್ಟು ಹೋಗಿದ್ದಾರೆ. 100% ಸರ್, ನಮ್ಮ ಗಾರ್ಡ್ ಮೇಲೆ ನಮ್ಗೆ 100% ನಂಬಿಕೆ ಇದೆ. ಸಿಸರ್ ಅನ್ನೋದು ನಮಗೆ ಶಾರ್ಪೆಸ್ಟ್ ಪೇಪರ್. ನಾವು ಇದರಲ್ಲೇ ನಮಗೆ ಏನು ಡಿಸ್ಪ್ಲೇ ಏನೂ ಆಗಿಲ್ಲ ಅಂದರೆ ನಾರ್ಮಲ್ ಆಗಿ ಬೇರೆ ಕಲ್ಲು ಮುಳ್ಳು ಮಳ್ಳ ಮೇಲೆ ಏನು ಬಿದ್ರೂ ಏನೂ ಆಗಲ್ಲ. ಇದು ಆ್ಯಕ್ಚುಲಿ ಬಂದು ನಿಮಗೆ ಡಾಟ್ಸ್ ಕಾಣಿಸುತ್ತೆ. ಇದು ಆಫ್ಟರ್ 1 hour ಹೋಗ್ಬಿಡುತ್ತೆ. ನಿಮಗೆ ಮೊಬೈಲ್ ಡಿಸ್ಪ್ಲೇ ಫುಲ್ ಕ್ಲಿಯರ್ ಆಗಿದೆ. ಯಾವ ಥರ ಮೆಟೀರಿಯಲ್ ಸರ್ ಇದು ಆ್ಯಕ್ಚುಲಿ ಬಂದು ಗ್ಲಾಸ್ ಮೆಟೀರಿಯಲ್ ಅಲ್ಲ, ಇದು ರಬ್ಬರ್ ಮೆಟೀರಿಯಲ್ ಬರುತ್ತೆ ಸರ್. ಇದರಲ್ಲಿ ಪ್ರತಿಯೊಂದು ವಿಡಿಯೋದಲ್ಲಿ ಇದೇ ಹೇಳ್ತೀನಿ 1,000 ಹಾಕಿ 10,000 ಈಸಿಯಾಗಿ ಅರ್ನ್ ಮಾಡ್ಬೋದು. ತುಂಬ ಜನ ಹೇಳ್ತಾರೆ ನಾನು ಈ ಫೀಲ್ಡಲ್ಲಿ 10 ವರ್ಷ ಇದ್ದೀನಿ 20 ವರ್ಷ ಇದ್ದೀನಿ, ನನ್ನ ಕೈಯಲ್ಲಿ ಅರ್ನ್ ಮಾಡೋಕ್ಕಾಗ್ತಾಯಿಲ್ಲ. ಹಂಗಾದ್ರೆ ನೀವು ಸೆಲೆಕ್ಟ್ ಮಾಡ್ಕೊಂಡಿರೋ ಪ್ಲೇಸ್ ರಾಂಗ್ ಆಗಿರುತ್ತೆ. ಇವಾಗ ಸಿಟಿಯಲ್ಲಿರೋ ಕಸ್ಟಮರ್ಸ್ ಎಲ್ಲ ಒಂದೇ ಕಡೆ ಬರ್ತಾರೆ ಅನ್ನೋ ಜಾಗದಲ್ಲಿ ನೀವು ಹಾಕಿದ್ದೀರಂದರೆ ಆರಾಮಾಗಿ 1,000 ರೂಪಾಯಿಗೆ 10,000 ಈಸಿಯಾಗಿ ಅರ್ನ್ ಮಾಡ್ಬೋದು ಸರ್. ಹಾಯ್ ಸರ್, ನನ್ನ ಹೆಸರು ಪ್ರದೀಪ್ ಅಂತ. ನಂದು S9 ಮೊಬೈಲ್ ಶಾಪ್ ಓನರು. ನಮ್ಮದು ಇದು ರೀಟೇಲರು, ಅಲ್ಲಿ ಹೋಲ್ಸೇಲ್ ಇದೆ. ಬನ್ನಿ ತಿಳಿಸ್ಕೊಡ್ತೀನಿ ಪ್ರತಿಯೊಂದು ಮಾಹಿತಿ. ಸರ್ ಕಲೆಕ್ಷನ್ಸ್ ಇದೆಲ್ಲ ಲ್ಯಾಪ್ಟಾಪ್ ಕಲೆಕ್ಷನ್ಸ್ ಆ್ಯಂಡ್ ಟ್ಯಾಬ್ ಕಲೆಕ್ಷನ್ಸು. ಸೊ ಇಲ್ಲಿ ತುಂಬ ಕಲೆಕ್ಷನ್ಸ್, ತುಂಬ ವೆರೈಟಿ ಇದೆ. ಇದೆಲ್ಲ ತೊಗೊಂಡ್ರೆ ಒಂದೊಂದು ರೋಲ್ ಫುಲ್ ತೊಗೋಬೇಕಲ್ಲ? ಹೌದು ಸರ್, ಒಂದೊಂದು ರೋಲ್ ತೊಗೋಬೇಕಾದ್ರೆ ಒಂದು ರೋಲಲ್ಲಿ ಮಿನಿಮಮ್ ಎಷ್ಟಿಲ್ಲ ಅಂದ್ರೂ ಒಂದು 30 ಮೊಬೈಲ್ಸ್ ಮಾಡ್ಬೋದು, 2 ಲ್ಯಾಪ್ಟಾಪ್ ಮಾಡ್ಬೋದು. ಸರ್ ಸ್ಕಿನ್ಸು ಇದಿದೆ ಆ್ಯಂಡ್ ಇದು ಬರುತ್ತೆ. ಇವಾಗ ಟ್ರೆಂಡಿಂಗ್ ಅಲ್ಲಿ ಇರೋದು ಇದೆಯಾ? ಇದು ಆ್ಯಕ್ಚುಲಿ ತುಂಬ ಟ್ರೆಂಡಿಂಗ್ ಅಲ್ಲಿ ಇರೋದು ಕೈದಿ ನಂಬರ್ ಹೌದು 6106. ವೀಕ್ಲಿ ಹೊಸ ಟ್ರೆಂಡಿಂಗಲ್ಲಿ ಬರ್ತಾನೆ ಇರುತ್ತೆ. ಆ್ಯಂಡ್ ಇದು ಬರುತ್ತೆ, ಎಲ್ಲ ಸಿಗುತ್ತೆ. ನ್ಯೂ ಮಾಡೆಲ್ಸ್ ಎಲ್ಲ ಛತ್ರಪತಿ ಶಿವಾಜಿ ಆ್ಯಂಡ್ ನಮ್ಮ ನಾಡದೇವತೆ ಚಾಮುಂಡೇಶ್ವರಿ. ಎಲ್ಲಿ ತರಿಸ್ತೀರಾ ನೀವು ಅಂದ್ಬಿಟ್ಟು? ಸರ್ ನಮ್ಮದು ಓನ್ ಬ್ರ್ಯಾಂಡಿಂಗ್ ಇದೆ. ನಾವು ಡೆಲ್ಲಿಯಿಂದ ಎಲ್ಲ ಮ್ಯಾನುಫ್ಯಾಕ್ಚರ್ ಮಾಡಿಸಿ ಇಲ್ಲಿಗೆ ಇಂಪೋರ್ಟ್ ಮಾಡಿಸ್ಕೊತೀವಿ. ಎಲ್ಲೂ ಸಿಗಲ್ಲ. ಹೌದು ಸರ್, ಹೌದು. ನಮ್ಮ ಕರ್ನಾಟಕದವ್ರಿಗೆ ಹೆಂಗೆ ಬೇಕೋ ಹಾಗೆ ನಾನು ಅಂದ್ಕೊಂಡು ಕರ್ನಾಟಕದವ್ರ ಟೇಸ್ಟ್ ತಕ್ಕನಂತೆ ನಾನು ಸ್ಕಿನ್ಸ್ ರೆಡಿ ಮಾಡ್ತಾ ಇದ್ದೀನಿ. ಮಾಡಿಫೈಡ್ ಏನಾದರೂ ಮಾಡ್ಕೊಡ್ತೀರಾ? ಇದೇ ಥರ ಬೇಕು ನನಗೆ 20 ಪೀಸ್ ಕೊಟ್ಟರೆ ನಾವು 100% ಮಾಡಿಫೈ ಮಾಡ್ಕೊಡ್ತೀವಿ. ಏನಾದರೂ ಇದೇ ಥರದ್ದು ಬೇಕಂದ್ರೆ ಮಿನಿಮಮ್ 20 ಪೀಸ್ ಕೊಡ್ಬೇಕು. ಹೌದು ಹೌದು. ಓಕೆ. ಬೇರೆ ಏನಿದೆ? ಬೇರೆ ಇದು ನಾನ್ ಬ್ರೇಕೇಬಲ್ಸು ಆ್ಯಂಡ್ ಸ್ಕಿನ್ಸ್. ಅಲ್ಲಿ ಸ್ಟಾಕ್ ಎಲ್ಲ ನಿಮಗೆ ಅವೈಲೇಬಲ್ ಇದೆ. ಸ್ಕಿನ್ ಸ್ಟಾಕ್ ಇದೆಲ್ಲ ಇದು ಹಾಂ, ಇವೆಲ್ಲ ಇದು ಕೂಡ ಅಷ್ಟೇ. ಮಾರ್ವೆಲ್ಸು, ಜೋಕರು ಆ್ಯಂಡ್ ಗೋಲ್ಡ್ ಆ್ಯಂಡ್ ಅಣ್ಣವರು ಲೆಜೆಂಡ್ರಿ ಎಲ್ಲ ಹೀರೋಸ್ದು ಇದೆ, ಎಲ್ಲ ಥರದ್ದು ಇದೆ. ಆ್ಯಂಡ್ ಒಂದಕ್ಕಿಂತ ಒಂದು ಜಾಸ್ತಿ ಚೆನ್ನಾಗಿರೋದೇ ನಾವು ಇಟ್ಟಿದ್ದೀವಿ. ಇದು ನಾವು ಹೇಳಿದ್ರೆ ನಮ್ಮ ಹತ್ರ ತಗೊಳ್ಳೋ ಕಸ್ಟಮರ್ಸ್ ಹೇಳಿದ್ದಾರೆ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಸರ್, ತುಂಬ ಕಲೆಕ್ಷನ್ಸ್ ಇಷ್ಟ ಆಯಿತು ಅಂತ ಕಸ್ಟಮರ್ಸೇ ಹೇಳಿದ್ದಾರೆ. ಸರ್ ಹೋಲ್ಸೇಲ್ ಇವಾಗ ನಾವು ಮಾಡ್ತಾ ಇರೋದು ಮೈನ್ ಹೋಲ್ಸೇಲ್. ಆಲ್ ಓವರ್ ಕರ್ನಾಟಕ ಡಿಸ್ಟ್ರಿಬ್ಯೂಷನ್ ಸ್ಟಾರ್ಟ್ ಆಗಿದೆ. ಆಲ್ರೆಡಿ 20-25 ಮೊಬೈಲ್ ಅಂಗಡಿ ಕೊಟ್ಟಿದ್ದೀವಿ. ಇನ್ನು ನಮ್ಮ ಹತ್ರ ಕಲೆಕ್ಷನ್ಸ್ ಇಷ್ಟ ಆಗಿ ರಿಟೇಲರ್ ಶಾಪು ಇದೆ, ಅಲ್ಲಿ ಬಂದು ಬೇಕಾದರೂ ಅದು ಸಪ್ರೇಟ್ ರೇಟ್ ಇರುತ್ತೆ. ಸಿಂಗಲ್ ಪೀಸು ತಗೋಬೋದು. ಹೌದು ಹೌದು. ರೆಸ್ಪಾನ್ಸ್ ಹೆಂಗಿದೆ? ಈಗ ಬೇರೆ ಕಡೆ ಕರ್ನಾಟಕದಲ್ಲ ಕೊಡ್ತಾ ಇದ್ದೀರಾ ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿದೆ ಸರ್ ರೆಸ್ಪಾನ್ಸ್. ನಾವು ತುಂಬಾ ಜನ ನಮ್ಮ ಕರ್ನಾಟಕದವ್ರು ನಮ್ಗೆ ಹೇಳ್ಕೊಂಡಿದ್ದೇನೆ ಅಂದ್ರೆ ತುಂಬಾ ಕಡೆ ಎಷ್ಟು ಜನ ಫ್ರಾಡ್ ಆಗಿರೋದು ಅಂತ ಹೇಳ್ಕೊಂಡಿದ್ದಾರೆ. ನನ್ನ ಜಯನಗರ, JP ನಗರ, ಈ ಕಡೆ ಪೀಣ್ಯ, ದಾಸರಳ್ಳಿ, ಮಾರ್ನಿಂಗ್ ಕೂಡ ಒಬ್ಬ ಕಸ್ಟಮರ್ಸ್ ಬಂದಿದ್ರು. ಇವರು ನಮ್ಮ ಇಲ್ಲಿರೋ ಲೋಕಲ್ಗಿಂತ ನಮ್ಗೆ ಔಟ್ ಸೈಡ್ ಇಂದ ಬಂದು ಕಸ್ಟಮರ್ಸ್ ನಮ್ಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸ್ಕಿನ್ಸ್ ಆದ್ರೆ ಹೇಳೋ ಮಾತೇ ಇಲ್ಲ, ಒಂದಕ್ಕಿಂತ ಒಂದು ಜಾಸ್ತಿನೇ ಇದೆ. ಅಂಡ್ ಇಲ್ಲಿ ಪರ್ಚೇಸ್ ಮಾಡೋರು ಬರೋರು ಅಷ್ಟೇ, ಏನೋ ಒಂದು 20 ಪೀಸ್ 30 ಪೀಸ್ ಪರ್ಚೇಸ್ ಮಾಡೋಣ ಅಂತ ಬಂದಿರ್ತಾರೆ. ಇಲ್ಲಿ ಬಂದ್ಮೇಲೆ 100 ಪೀಸ್ ಪರ್ಚೇಸ್ ಮಾಡ್ಕೊಂಡು ಹೋಗ್ತಾರೆ. ಹೌದು 100 ಪೀಸ್ 150 ಪೀಸ್ ತಗೊಂಡು ಹೋಗ್ತಾರೆ. ಪರ್ಫೆಕ್ಟ್ 100% ನಾನ್ ಬ್ರೇಕೇಬಲ್ ಗಾರ್ಡ್ಸ್. ನಿಮಗೆ ವಿಡಿಯೋ ಮುಂದೆ ಒಂದು ತೋರಿಸು,
ಆಮೇಲೆ ಬಂದಮೇಲೆ ಒಂದು ತೋರಿಸೋ ಆ ಥರ ಕಾನ್ಸೆಪ್ಟ್ ಎಲ್ಲ ಇದು 100% ನಾನ್ ಬ್ರೇಕೇಬಲ್ ಗಾರ್ಡ್ಸ್. ಸರ್ ಯಾವಾಗಿಂದ ಸ್ಟಾರ್ಟ್ ಮಾಡಿ ಸರ್ ನಾನು 2016 ನನಗೆ ಮೊಬೈಲ್ ಫೀಲ್ಡಲ್ಲೇ ಇದ್ದೀನಿ. ಆಫ್ಟರ್ ಲಾಕ್ಡೌನ್ ಆದಮೇಲೆ ನಾನು ತುಂಬ ಲಾಸ್ ಆದೆ. ಅದಾದಮೇಲೆ ಏನಾದರೂ ಹೊಸದಾಗಿ ಡಿಫ್ರೆಂಟಾಗಿ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ಬಂತು. ಸೊ ಅದಕ್ಕೋಸ್ಕರ ನಾನು ಈ ಥರ ಕಟಿಂಗ್ ಮಿಷಿನ್ ಸರ್ಚ್ ಮಾಡಿದೆ. ಆ್ಯಕ್ಚುಲಿ ಇಂಡಿಯಾದಲ್ಲಿ ಕಟಿಂಗ್ಸ್ ಮಿಷಿನ್ಸ್ ಇದೆ, ಪರ್ಫೆಕ್ಟಾಗಿ ಯಾವುದೂ ಇಲ್ಲ ಆ್ಯಂಡ್ ಪರ್ಫೆಕ್ಟಾಗಿ ಸರ್ವಿಸ್ ಕೊಡಲ್ಲ ಆ್ಯಂಡ್ ಡ್ಯಾಮೇಜ್ ಆದರೆ ಅವ್ರಿಗೆ ಕೇರೇ ಮಾಡಲ್ಲ ಆ್ಯಂಡ್ ಯಾವುದಾದ್ರೂ ಒಂದು ಮಾಡೆಲ್ ಹೆಚ್ಚು ಕಮ್ಮಿ ಇದ್ರೆ ಅದನ್ನು ಯಾರು ಆ್ಯಡ್ ಮಾಡೋಕ್ಕಾಗಲ್ಲ. ಸೊ ನಮ್ಮ ಮಷೀನಲ್ಲಿ ಇವೆಲ್ಲ ಅವೈಲಬಲ್ ಇದೆ. ಏನಾದರೂ ಡ್ಯಾಮೇಜ್ ಆದರೆ, ಫಿಸಿಕಲಿ ಡ್ಯಾಮೇಜ್ ಆದರೆ ನಮ್ಮ ಹತ್ರನೇ ಸರ್ವಿಸ್ ಎಲ್ಲ ಅವೈಲಬಲ್ ಇದೆ. ಪ್ಲಸ್ ಲೈಫ್ ಟೈಮ್ ನಿಮಗೆ ಸಾಫ್ಟ್ವೇರ್ ಫ್ರೀ ಕೊಡ್ತೀವಿ. ಎಲ್ಲ ಮಿಷಿನಲ್ಲಿ ಆಲ್ಮೋಸ್ಟ್ 99% ಎಲ್ಲ ಮಷೀನಲ್ಲಿ ಸಾಫ್ಟ್ವೇರ್ನ ಪರ್ ಇಯರ್ಗೆ ನೀವು ಇಷ್ಟಂತ ಅಮೌಂಟ್ ಕೊಟ್ಟು ರೀಚಾರ್ಜ್ ಮಾಡಿಸ್ಬೇಕಾಗುತ್ತೆ. ನಮ್ಮದ್ರಲ್ಲಿ ಲೈಫ್ ಟೈಮ್ ಫ್ರೀ ಬರುತ್ತೆ ಆ್ಯಂಡ್ ಹೊಸ ಮಾಡೆಲ್ಸ್ ಎಲ್ಲ ಆಟೋಮೆಟಿಕ್ ಅಪ್ಡೇಟ್ ಆಗುತ್ತೆ. ಯಾವ್ದು ಅಪ್ಡೇಟ್ ಆಗಲ್ವೋ 24 ಅವರ್ಸಲ್ಲಿ ನಾವು ಪರ್ಸನಲ್ ಆಗಿ ಮೆಸೇಜ್ ಮಾಡಿದ್ರೆ ನಾವು ನಿಮಗೆ ಅಪ್ಡೇಟ್ ಮಾಡಿಕೊಡ್ತೀವಿ. ಸರ್ ಈ ಸಾಫ್ಟ್ವೇರಲ್ಲಿ ನಮಗೆ ಮೊಬೈಲ್ ಬ್ಯಾಕ್ ಸ್ಕಿನ್ ಕಟ್ ಮಾಡ್ಬೋದು ಆ್ಯಂಡ್ ನಾನ್ ಬ್ರೇಕೇಬಲ್ ಗಾರ್ಡ್ಸ್ ಕಟ್ ಮಾಡ್ಬೋದು ಆ್ಯಂಡ್ ಲ್ಯಾಪ್ಟಾಪ್ಸ್ ಕಟ್ ಮಾಡ್ಬೋದು, ಏರ್ಪೋರ್ಟ್ಸ್ಗೆ ಸ್ಕಿನ್ಸ್ ಹಾಕ್ಬೋದು, ಟ್ಯಾಬ್ಸ್ಗೆ ಸ್ಕಿನ್ ಹಾಕ್ಬೋದು, ಟ್ಯಾಬ್ಗೆ ಸ್ಕ್ರೀನ್ ಗಾರ್ಡ್ ಹಾಕ್ಬೋದು ಆ್ಯಂಡ್ ಆಲ್ಮೋಸ್ಟ್ ಎಲ್ಲ ಸರ್ವಿಸ್ ಇದ್ರಲ್ಲಿ ಅವೈಲೇಬಲ್ ಇದೆ. ಯಾವ ಪರ್ಪಸ್ಗೆ ಅಂದ್ರೆ ಅಂಗಡಿ ಮಾಡೋರು ಯೂಸ್ ಮಾಡಬಹುದು, ಇಲ್ಲ ಪರ್ಸನಲ್ ಆಗಿ ಏನಾದ್ರು ನಮಗೆ ಓನರ್ ಏನಾದ್ರು ಮಾಡ್ಕೋಬೇಕಂದ್ರೆ ಯೂಸ್ ಮಾಡಬಹುದು? ಯಾವ ತರ ಸರ್ ಇದು ಹೋಲ್ಸೇಲ್ ಅಂದ್ರೆ ಈಗ ಶಾಪ್ ಇರೋರಿಗೆ ನಿಯರ್ಲಿ ಶಾಪ್ ಇರೋರ್ಗೆ ಬೇಕಾದ್ರೆ ನಾವು ಸರ್ವಿಸ್ ಕೊಡ್ತೀವಿ ಅಂಡ್ ನಾರ್ಮಲ್ ಆಗಿ ಹಾಕೋರ್ಗೂ ಹಾಕೋಬಹುದು. ಈಗ ನಾನ್ ಬ್ರೇಕೇಬಲ್ ಗಾರ್ಡ್ ಒನ್ ಟೈಮ್ ಹಾಕೊಂಡ್ರೆ 6 months ಇಂದ 1 year ವರೆಗೂ 100% ಬಂದೇ ಬರುತ್ತೆ. ಅಂಡ್ ಇನ್ನೊಂದು ಏನಂದ್ರೆ ತುಂಬಾ ಜನ ಏನಂದ್ರೆ ಕರ್ವ್ ಡಿಸ್ಪ್ಲೇ ಕಸ್ಟಮರ್ಸ್ಗೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ಇದರಿಂದ. UV ಹಾಕಂಗಿಲ್ಲ, ಗ್ಲೂ ಹಾಕೊಂಡೋದ್ರೆ ಸರ್ವಿಸ್ ಸೆಂಟರಲ್ಲಿ ವಾರಂಟಿ ಕ್ಲೈಮ್ ಆಗಲ್ಲ. ಆ ಥರ ಇರೋರಿಗೆ ನಮ್ಮ ಹತ್ರ ನಾನ್ ಬ್ರೇಕೇಬಲ್ ಸಿಗುತ್ತೆ ಅವ್ರಿಗೆ, ಕರ್ವ್ ಡಿಸ್ಪ್ಲೇ ಅವ್ರಿಗೆ. ಪ್ಲಸ್ ಏನಂದ್ರೆ ಗ್ಲೂ ಆ ಥರ ಏನೂ ಆಗಲ್ಲ. 1 year 2 years ಒಂದ್ಸರಿ ಚೇಂಜ್ ಮಾಡಿಸ್ಕೋಬಹುದು ಅಷ್ಟೇ. ಅದು ಬಿಟ್ಟರೆ ಕರ್ವ್ ಡಿಸ್ಪ್ಲೇಗೆ ಕ್ಲಿಯರ್ ಮಾತ್ರ ಬರುತ್ತೆ, ನಾನ್ ಬ್ರೇಕೇಬಲ್ ಕ್ಲಿಯರ್ ಬರುತ್ತೆ, ಪ್ರೈವಸಿ ಬರುತ್ತೆ ಅಂಡ್ ನಾನ್ ಬ್ರೇಕೇಬಲ್ ಪ್ರೈವಸಿ ಬರುತ್ತೆ, ಮ್ಯಾಟ್ ಇಲ್ಲ. ಇವೆರಡು ನಾನ್ ಬ್ರೇಕೇಬಲ್ ಅವರು ಹಾಕೋಬಹುದು. ಸರ್ ಇದು ರಿಟೇಲರ್ ಒಂದು ರೇಟ್ ಇದೆ, ಹೋಲ್ಸೇಲ್ ಒಂದು ರೇಟ್ ಇದೆ. ನಾವು ಯಾವ್ದೇ ತರ ಪ್ರೈಸ್ ಪಬ್ಲಿಷ್ ಮಾಡಲ್ಲ. ಹೌದೌದು, ಇಲ್ಲಿ ಬಂದ್ಮೇಲೆ ಖಂಡಿತ ಪ್ರತಿಯೊಬ್ಬರಿಗೂ ಅಪ್ಡೇಟ್ ಮಾಡ್ತೀವಿ, ಪ್ರತಿಯೊಬ್ಬರಿಗೂ ಡಿಸ್ಕೌಂಟ್ ಮಾಡಿ ಪ್ರತಿಯೊಬ್ಬರಿಗೂ ಇಲ್ಲಿ ಅಪ್ಡೇಟ್ ಮಾಡ್ಕೊಡ್ತೀವಿ. ಸರ್ ಯೂಸ್ ಮಾಡೋದು ನಾನು ನಿಮ್ಗೆ ಈಗ ತಿಳಿಸ್ಕೊಡ್ತೀನಿ ಸರ್. ಯಾವ ತರ ಯೂಸ್ ಮಾಡಬೇಕು, ಯಾವ ತರ ಕಟಿಂಗ್ ಮಾಡಬೇಕು, ಅದನ್ನ ಯಾವ ತರ ಬಳಸಬೇಕು, ಮತ್ತೆ ಯಾವ ತರ ಪೇಸ್ಟ್ ಮಾಡಬೇಕು ಅನ್ನೋದು ನಾನೀಗ ಹೇಳ್ಕೊಡ್ತೀನಿ. ಸರ್ ಇದರಲ್ಲಿ ನಮಗೆ ಎಲ್ಲ ಥರ ಮಾಡಲ್ಸು ಕಟ್ ಮಾಡ್ಕೋಬೋದು. ಒಂದು ಫೋನು, ಟ್ಯಾಬ್ಸು ಆ್ಯಂಡ್ ವಾಚಸ್ಸು, ಕ್ಯಾಮ್ರಾ ಸ್ಟಿಕ್ಕರ್ಸು, ಲ್ಯಾಪ್ಟಾಪು, ಸೌಂಡ್ ಬಾಕ್ಸು, ಏರ್ಪೋರ್ಟ್ಸು ಆ್ಯಂಡ್ ATM ಕಾರ್ಡ್, ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ಸು ಒಂದು ಕಾರ್ದು ಡಿಸ್ಪ್ಲೇ ಬರುತ್ತಲ್ಲ ಅದಕ್ಕೆ. ಆ್ಯಂಡ್ ಬೇರೆ ಏನಾದರೂ ಬೇಕು ಅಂದರೆ ಇಲ್ಲಿ ನಾವು ಮ್ಯಾನ್ಯಲ್ ಆಗಿ ನಾವು ಮಾಡ್ಕೋಬೋದು. ಲೆಂತ್ ಅದು ಇದು ಬಿಡ್ತಲ್ಲ ಚೆಕ್ ಮಾಡಿಕೊಂಡು ನಾವು ಹಾಕ್ಬೋದು. ಈಗ ನಾವು ಆ್ಯಕ್ಚುಲಿ ಫೋನ್ಗೆ ನಾನ್ ಬ್ರೇಕೇಬಲ್ ಕಾರ್ಡ್ ಕಟ್ ಮಾಡ್ತಾ ಇದ್ದೀವಿ. ಹೌದೌದು, ಇದು ಏನಂದ್ರೆ ಇದು ಲೈನ್ ಇದೆಯಲ್ಲ, ಈ ಲೈನಲ್ಲೇ ಇರಬೇಕಿದು. ಈಗ ನಮ್ಮದು ಸ್ಯಾಮ್ಸಂಗ್ A34 ಫಸ್ಟು ಫೋನ್ಸ್ಗೆ ಹೋಗಬೇಕು, ಅದಾದಮೇಲೆ ಬ್ರ್ಯಾಂಡಿಂಗ್ ಹೋಗಬೇಕು. ಬ್ರ್ಯಾಂಡಿಂಗಲ್ಲಿ ಹೋಗಿ ಮಾಡೆಲ್ ನಂಬರ್ ಹಾಕಬೇಕಿತ್ತು. A34 5G ಇಲ್ಲಿದೆ ನೋಡಿ. ಇದರಲ್ಲಿ ಮಾಡಲ್ಸ್ 2 ಮಾಡಲ್ಸ್ ಬರುತ್ತೆ, ಶೆಲ್ ಬರುತ್ತೆ, ಫುಲ್ ಬರುತ್ತೆ. ಬ್ಯಾಕ್ ಕವರ್ ಹಾಕಲ್ಲ ಅಂದರೆ ಫುಲ್ ಹಾಕ್ಬೋದು. ಬ್ಯಾಕ್ ಕವರ್ ಹಾಕಬೇಕು ಅಂದರೆ ಶೆಲ್ ಯೂಸ್ ಮಾಡಬೇಕು, ಸ್ವಲ್ಪ ಕಡಿಮೆ ಬರುತ್ತೆ. ಬ್ಯಾಕ್ ಕವರ್ಸ್ ಎಲ್ಲ ಹಾಕ್ಬೋದು ಇದರಲ್ಲಿ ನಮಗೆ ಫೋರ್ಸ್ ಆ್ಯಂಡ್ ಇದು ಬ್ಲೇಡ್ ಬರುತ್ತೆ. ನಾನ್ ಬ್ರೇಕೇಬಲ್ ಕಟ್ ಮಾಡಬೇಕಾದ್ರೆ 9ಅಲ್ಲಿ ಇಟ್ಕೊಬೇಕಾಗುತ್ತೆ. ಜಸ್ಟ್ ಒಂದು ಶೀಟ್ ತರ ಇರುತ್ತೆ, ಅದನ್ನ ಮಿಷನ್ಗೆ ಹಾಕಿದ್ರೆ ಅದು ಕ್ಲೀನ್ ಆಗಿ ಮಾಡಲ್. ಹೌದೌದು.
ಸರ್ ಇವಾಗ ಇದಕ್ಕೆ ಪೇಸ್ಟ್ ಮಾಡಿದ್ದೀವಲ್ವಾ, ಸೊ ಇದರಲ್ಲಿ ಏನಾದರೂ ಸ್ಮಾಲ್ ಬಬಲ್ಸ್ ಇದ್ದೇ ಇರುತ್ತೆ. ಸೊ ಅದನ್ನು ರಿಮೂವ್ ಮಾಡಬೇಕಾದ್ರೆ ನಾವು ಈ ಮೆಷಿನ್ ಯೂಸ್ ಮಾಡಲೇಬೇಕು. ಇದ್ರ ಕಾಸ್ಟ್ ಸಪ್ರೇಟ್ ಆಗುತ್ತೆ, ಮಷೀನೆಲ್ಲ ಆಡಿ ಬರಲ್ಲ ಇದು. ಹೌದೌದು. ಇದರಿಂದ ಯಾವ ಥರ ಇದರಲ್ಲಿ ಬಬಲ್ ರಿಮೂವ್ ಆಗುತ್ತೆ ಅಂದರೆ ನೋಡಿ, ಈ ಥರ ಲೈಟ್ ಬರುತ್ತೆ. ಈ ಲೈಟ್ ಬಂದಾಗ ನಾವು ಈ ಲೈಟ್ನ ನಾವು ಮೊಬೈಲಲ್ಲಿ ಇಟ್ಟು ಲೈಟ್ ಒಳಗಡೆ ಪೇಸ್ಟ್ ಮಾಡಿದ್ರೆ ಸೊ ಬಬಲ್ ರಿಮೂವ್ ಆಗುತ್ತೆ ಇದರಲ್ಲಿ. ಎಷ್ಟೊತ್ತು ಇಡಬೇಕು? ಇದರಲ್ಲೇ ಬರುತ್ತೆ ಸರ್, 4 ಮಿನಿಟ್ಸು ಇದರಲ್ಲೇ ಇರುತ್ತೆ. ಇದರಲ್ಲೇ ಏನು ಇದರಲ್ಲೂ ಮೇಲೆ ಇರುತ್ತೆ ಆಟೋಮೆಟಿಕ್. ಇವಾಗ ನೋಡಿ ಲಾಕ್ ಆಗಿದೆ, ಅದು ಬಬಲ್ಸ್ ಎಲ್ಲ ಹೋದ್ಮೇಲೆ ಆಟೋಮೆಟಿಕ್ ಇದು ಅನ್ಲಾಕ್ ಆಗುತ್ತೆ. ಇದು ಜಸ್ಟ್ ಇದು 5 ವಾಟ್ಸ್ ಇದ್ದರೆ ಇದು ರನ್ನಿಂಗ್ ಆಗುತ್ತೆ. ಅದಕ್ಕೇನು ಜಾಸ್ತಿ ಇದು ಬೇಕಾಗಿಲ್ಲ. ಇದು ಪವರ್ ಬ್ಯಾಂಕಲ್ಲಿ ಕೂಡ ಯೂಸ್ ಮಾಡ್ಕೋಬೋದು ಇದನ್ನು. ಅಂದ್ರೆ ತುಂಬಾ ಜನ ಫೋನು ಇದು ಮಾಡಿದ್ಮೇಲೆ ಬಬಲ್ಸ್ ಬಂದ್ಬಿಟ್ಟಿದೆ, ಅದನ್ನ ಮತ್ತೆ ಇನ್ನೊಂದು ಟೆಂಪರ್ ಗ್ಲಾಸ್. ಹೌದು ಪ್ರಾಬ್ಲಮ್ ಬರಲ್ಲ ಇದರಲ್ಲಿ. ಆ ಥರ ಪ್ರಾಬ್ಲಮ್ ಇಲ್ಲ. ಬಬಲ್ಸ್ ಬಂದಿದ್ರು, ಏರ್ ಬಬಲ್ಸ್ ಬಂದಿದ್ರು ಇದರಲ್ಲಿಟ್ಟರೆ ಸ್ಮೂತಾಗಿ ರಿಮೂವ್ ಆಗುತ್ತೆ. ಹೌದು. ಸಿಸರ್ ಅನ್ನೋದು ನಮಗೆ ಶಾರ್ಪೆಸ್ಟ್ ವೆಪನ್ನು. ಇದರಲ್ಲೇ ನಮಗೆ ಏನು ಡಿಸ್ಪ್ಲೇ ಏನೂ ಆಗಿಲ್ಲ ಅಂದರೆ ನಾರ್ಮಲ್ ಆಗಿ ಬೇರೆ ಕಲ್ಲು ಮಳ್ಳು ಮೇಲೆ ಏನು ಬಿದ್ರೂ ಏನೂ ಆಗಲ್ಲ. ಸೊ ನೋಡಿ ಇವಾಗ ಟೆಸ್ಟಿಂಗ್ ಮಾಡ್ತೀನಿ. ಸೊ ನೋಡಿ ಈಗ ಇದು ಆ್ಯಕ್ಚುಲಿ ಬಂದು ನಿಮಗೆ ಡಾಟ್ಸ್ ಕಾಣಿಸುತ್ತೆ. ಇದು ಆಫ್ಟರ್ 1 ಅವರ್ ಹೋಗ್ಬಿಡುತ್ತೆ. ನಿಮಗೆ ಮೊಬೈಲ್ ಡಿಸ್ಪ್ಲೇ ಫುಲ್ ಕ್ಲಿಯರ್ ಆಗಿದೆ. ಆಗುತ್ತೆ ಸರ್, ರಿಮೂವ್ ಆಗುತ್ತೆ ಸರ್. ಇನ್ನಿಷ್ಟು ನಮ್ದು ಎಷ್ಟು ಮೆಟೀರಿಯಲ್ ಎಷ್ಟು ಸ್ಟ್ರಾಂಗ್ ಅಂತ ಇನ್ನೂ ತೋರಿಸ್ತೀನಿ ನೋಡಿ. ಈಗ ಹೌದು. ಸೇಮ್ ಪೊಸಿಷನ್ ಸರ್, ಏನೂ ಆಗಲ್ಲ. ಏನಾದ್ರೂ ಮೇಲೆ ಇರೋ ಗಾರ್ಡ್ಗಾಗುತ್ತೆ. ನಿಮ್ಮ ಮೊಬೈಲ್ 100% ಸೇಫ್. ಈಗ ನಮ್ಮ ಕಸ್ಟಮರ್ ಒಬ್ರು ಹೇಳಿದ್ದಾರೆ ನಮಗೆ ಒಂದು ಸರ್ ನಮ್ಮ ಗಾಡಿ ಮೇಲೆ ಆಟೋ ಒಂದು ಹತ್ಸ್ಕೊಂಡೋಯ್ತು, ಅದು ಏನೂ ಆಗಿಲ್ಲ ಅಂತ ಒಬ್ಬ ಕಸ್ಟಮರೇ ಬಂದು ನಿಮಗೆ ರಿವ್ಯೂ ಕೊಟ್ಬಿಟ್ಟು ಹೋಗಿದ್ದಾರೆ. 100% ಸರ್. ನಮ್ಮ ಗಾರ್ಡ್ ಮೇಲೆ ನಮ್ಗೆ 100% ನಂಬಿಕೆ ಇದೆ. ಯಾವ ಥರ ಮೆಟೀರಿಯಲ್ ಸರ್? ಇದು ಆ್ಯಕ್ಚುಲಿ ಬಂದು ಗ್ಲಾಸ್ ಮೆಟೀರಿಯಲ್ ಅಲ್ಲ, ಇದು ರಬ್ಬರ್ ಮೆಟೀರಿಯಲ್ ಬರುತ್ತೆ ನಿಮಗೆ. ಸರ್ ರಬ್ಬರ್ ಮೆಟೀರಿಯಲ್ಗೂ ಮತ್ತು ಗ್ಲಾಸ್ ಇಷ್ಟೇ. ನಾವು ಸುಮ್ಮನೆ ಜನರಲ್ ಆಗಿ ಹೇಳ್ಬೇಕಂದ್ರೆ ಒಂದು ಗ್ಲಾಸ್ ಮೇಲೆ ಕಲ್ಲು ಹಾಕಿದ್ರೆ ಅದು ತಗೊಳುತ್ತೆ, ಒಡೆದೋಗುತ್ತೆ. ಅದೇ ಒಂದು ರಬ್ಬರ್ ಮೇಲೆ ನಾವು ಕಲ್ಲು ಹಾಕಿದ್ರೆ ಅದು ತಗೊಳ್ಳಲ್ಲ, ರಿಟರ್ನ್ ಕಳಿಸುತ್ತೆ. ಸೊ ಅಷ್ಟೇ ಇದು. ಸೊ ಒಂದು 100% ನಾವು ಹಿಂಗೆ ಫೋರ್ಸ್ಫುಲ್ಲಿ ಹಾಕಿದ್ರೆ ಒಂದು 90% ನೀವು ಫೋರ್ಸ್ಫುಲ್ಲಿ ಬಿದ್ದರೂ ನಿಮ್ಮ ಮೊಬೈಲ್ 100% ಸೇಫ್ ಆಗುತ್ತೆ. 100% ಸೇಫ್. ಏನೂ ಆಗಲ್ಲ ಸರ್, ಏನೂ ಆಗಲ್ಲ ಸರ್. ಇವಾಗ ಈ ಥರ ಒಂದು ಮಿಷಿನ್ ಹೆಂಗೆ ನಿಮ್ಗೆ ಸಿಕ್ತು ಅಂದ್ಬಿಟ್ಟು? ಸರ್ ಈ ಥರ ಮೆಷಿನು ತುಂಬ ವರ್ಷದಿಂದ ಇದೆ, ಬಟ್ ಪರ್ಫೆಕ್ಟಾಗಿ ಅಲ್ಲೂ ಇಲ್ಲ. ಸೊ ಅದೇ ಲಾಕ್ಡೌನ್ ಆದಮೇಲೆ ನಾನು ಎಲ್ಲರ ಥರ ಶಾಪ್ ನಂದಿತ್ತು. ಸೊ ಕಸ್ಟಮರ್ ಅಂದರೆ ನನ್ನ ಕಸ್ಟಮರ್ ಎಲ್ಲ ನಾರ್ಮಲ್ ಕಸ್ಟಮರ್ ಒಂದಿನ ಬಿಸ್ನೆಸ್ ಆಗೋದು, ಒಂದಿನ ಬಿಸ್ನೆಸ್ ಆಗದೆ ಇರೋದು. ರೆಗ್ಯುಲರಾಗಿ ಬಿಸ್ನೆಸ್ ಆಗಬೇಕಾದ್ರೆ ನಾನು ಏನಾದರೂ ಒಂದು ಡಿಫ್ರೆಂಟಾಗಿ ಮಾಡಬೇಕು ಅಂತ ಕಾನ್ಸೆಪ್ಟಲ್ಲಿ ನಾನು ಈ ಮಿಷಿನ್ನ ಸರ್ಚ್ ಮಾಡಿ ರಿಸರ್ಚ್ ಮಾಡಿದಾಗ ನನಗೆ ಒಳ್ಳೆ ಮೆಷಿನ್ ಬಂದಿದೆ ಈಗ. ಸರ್ ಸಿಕ್ಕಿದ್ದೇನೆಂದರೆ ಇದು ಸರ್ಚ್ ಮಾಡ್ಕೊಂಡು ಹೋಗ್ತಾ ನನಗೆ ಎಲ್ಲೂ ಪರ್ಫೆಕ್ಟ್ ಆಗೋನೂ ಸಿಕ್ಕಿಲ್ಲ. ಮತ್ತೆ ಒಂದಿನ ಡೆಲ್ಲಿಯಲ್ಲಿ ಎಕ್ಸಿಬಿಷನ್ ಆಯಿತು. ಅಲ್ಲೊಂದು ಸರಿ ನಮಗೆ ಡೆಲ್ಲಿ ಎಕ್ಸಿಬಿಷನ್ ಅಂದರೆ ಎಲೆಕ್ಟ್ರಿಕಲ್ ಐಟಮ್ಸ್ ಇರೋಲ್ಲ ಬರ್ತಾರೆ ಅಲ್ಲಿಗೆ ಆಲ್ಮೋಸ್ಟ್. ಆ ಎಕ್ಸಿಬಿಷನ್ಗೆ ಹೋದಾಗ ನನಗೆ ಈ ಮೆಷಿನ್ ಸಿಕ್ಕಿತ್ತು. ಸರ್ ಈಗ ಹತ್ತತ್ರ ಒಂದು 20-25 ಸೇಲ್ ಆಗಿದೆ. 20 ಯಾವುದಿಲ್ಲ ಸರ್, ಯಾವುದಿಲ್ಲ, ಏನಿಲ್ಲ. ಎಲ್ಲನೂ ಕಾಲ್ ಮಾಡಿ ವಿಡಿಯೋ ಕಾಲ್ ಮಾಡ್ತಾರೆ. ವಿಡಿಯೋ ಕಾಲಲ್ಲೇ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ. ಚಿಕ್ಕ ಇನ್ನೊಂದೇನು ಗೊತ್ತಾ ಸರ್, ಬೇರೆ ಮಷೀನಲ್ಲಿ ತೊಗೊಂಡ್ರೆ ಪ್ರಾಬ್ಲಮ್ಸ್ನ ಅವ್ರು ಎಲ್ಲಿ ಹೇಳ್ಕೊಬೇಕು ಅನ್ನೋದೇ ಗೊತ್ತಾಗಲ್ಲ. ಮಾರ್ಕೆಟಲ್ಲಿ ಮಷಿನ್ ತೊಗೊತಾರೆ, ಜಸ್ಟ್ ಅವ್ರು ಸೇಲಿಂಗ್ ತೊಗೊಂಡು ಬಂದುಬಿಡ್ತಾರೆ. ಬಟ್ ಯಾರು ಕಾಲ್ ಮಾಡಬೇಕು, ಪ್ರಾಬ್ಲಮ್ ಆದರೆ ಏನು ಮಾಡಬೇಕು? ಈ ಮಷೀನಲ್ಲೆಲ್ಲ ಏನಂದರೆ ಇಡೀ ವರ್ಲ್ಡಲ್ಲಿ ಎಷ್ಟು ಮಾಡೆಲ್ಸ್ ಇರುತ್ತೋ ಅಷ್ಟು ಮಾಡೆಲ್ಸ್ ಇದರಲ್ಲಿರುತ್ತೆ. ನಮ್ಮ ಇಂಡಿಯಾದಲ್ಲಿ ಒಂಥರ ಲಾಂಚ್ ಆಗಿರುತ್ತೆ, ಔಟ್ ಆಫ್ ಕಂಟ್ರಿಯಲ್ಲಿ ಒಂಥರ ಅದೇ ಮಾಡೆಲ್ಲೇ ಲಾಂಚ್ ಆಗಿರುತ್ತೆ. ಸೈಜ್ ಡಿಫ್ರೆನ್ಸ್ ಇರುತ್ತೆ. ಈ ಮಿಷಿನಲ್ಲಿ ಏನಂದರೆ ನಾವು ಸೈಜ್ ಕೂಡ ಅಡ್ಜಸ್ಟ್ ಮಾಡ್ಕೋಬೋದು. ಸಪೋಸ್ ಸೈಜ್ ಅಡ್ಜಸ್ಟ್ ಇಲ್ಲ ಅಂದರೆ ನಮಗೆ ಪರ್ಸ್ನಲಾಗಿ ಮೆಸೇಜ್ ಹಾಕಿದ್ರೆ ನಮ್ಮದು ಚೈನಾ ಕಂಪ್ನಿ ಅವ್ರ ಜೊತೆ ಇದಿದೆ, ಕಾಂಟ್ಯಾಕ್ಟ್ ಇದೆ. ನಾವು ಡೈರೆಕ್ಟ್ ಅದನ್ನು ಗೊತ್ತಾಗಿಲ್ಲ ಅಂದ್ರೂ ನೀವು ಕೇಳೋದು ತಿಳಿಸ್ತೀರಾ? ಹೌದು, 100% 24 ಅವರ್ಸಲ್ಲಿ ಅಪ್ಡೇಟ್ ಆಗೇ ಆಗುತ್ತೆ. ಅಂದ್ರೆ ಫೀಚರ್ಸ್ ಅಂತ ಹೇಳಿದ್ರೆ ಈಗ ತಗೊಂಡೋಗಿದಾರಲ್ವಾ, ಎಷ್ಟು ದುಡಿತಾರೆ ಇದರಿಂದ? ಅಂದ್ರೆ ಅವ್ರಿಗೆ ಎಷ್ಟು ಬೇರೆ ಮಿಷಿನ್ ಹೋಲಿಸ್ಕೊಂಡ್ರೆ ಈ ಮಿಷಿನ್ಗೆ ಕಂಪೇರ್ ಮಾಡಿದ್ರೆ ಎಷ್ಟು ವರ್ತ್ ಇದೆ ಅಂದ್ಬಿಟ್ಟು ಈ ಮಿಷಿನ್? ಸರ್ ಅವ್ರ ಮಿಷಿನ್ಗೂ ನಮ್ಮ ಮಿಷಿನ್ಗೂ ವರ್ತಲ್ಲಿ ಏನಂದರೆ
ನಮ್ಮದು ಬೇರೆ ಮಿಷಿನ್ಗಿಂತ ಒಂದು ಸ್ವಲ್ಪ ಅಮೌಂಟ್ ಜಾಸ್ತಿ ಇರ್ಬೋದು. ಮಾರ್ಕೆಟಲ್ಲಿ ಸಿಗೋ ಮಷಿನ್ಗಿಂತ ನಮ್ಮ ಹತ್ರ ಸಿಗೋ ಮಷಿನ್ಗೆ ಸ್ವಲ್ಪ ಅಮೌಂಟ್ ಜಾಸ್ತಿ ಇರ್ಬೋದು, ಬಟ್ ಬೆನಿಫಿಟ್ ತುಂಬ ಇದೆ. ಈಗ ಲೈಫ್ ಲಾಂಗ್ ಸಾಫ್ಟ್ವೇರ್ ಫ್ರೀ ಕೊಡ್ತಾ ಇದ್ದೀವಿ, ಬರೇ ಮೆಷಿನಲ್ಲಿ ಕೊಡ್ತಾ ಇಲ್ಲ. ಅವ್ರು ಬರೇ ಮೆಷಿನಲ್ಲಿ 1500 1800 ಈ ಥರ ರೀಚಾರ್ಜ್ ಮಾಡಿದ್ರು, ಅದು ಯಾರಿಗೂ ಹೋಗುತ್ತೆ, ಹೆಂಗೆ ಹೋಗ್ತಾ ಇದೆ, ಯಾರು ಕಳಿಸಿದ್ದೀವಿ, ಇದ್ರಲ್ಲಿ ಕೂಡ ತುಂಬ ಜನ ಫ್ರಾಡ್ ಆಗಿದ್ದಾರೆ. ಫ್ರಾಡ್ ಆಗಿರೋ ಕಸ್ಟಮರು ನಮ್ಮ ಹತ್ರ ಬಂದು ಹೇಳ್ಕೊಂಡಿರೋದು ತುಂಬ ಇದೆ. ಡ್ಯಾಮೇಜ್ ಎಲ್ಲ ಆದರೆ ಸರ್ ಸಣ್ಣ ಪುಟ್ಟ ಆದರೆ 1 ಡೇ ಅಲ್ಲಿ ರೆಡಿ ಮಾಡಿ ಕೊಟ್ಬಿಡ್ತೀವಿ. ಸ್ವಲ್ಪ ದೊಡ್ಡದಾಗಿ ಏನಾದರೂ ಆದರೆ 3-4 ಡೇಸ್ 100% ನಾವು ರೆಡಿ ಮಾಡಿ ಕೊಡ್ತೀವಿ. ಏನು ಚಾರ್ಜಸ್ ನೋಡ್ತೀವಿ ಸರ್. ಸ್ಪಾಟ್ಸ್ ಏನಾದರೂ ಹೋದ್ರೆ ನಮಗೂ ಕಾಸ್ಟ್ ಕೊಟ್ಟು ತೊಗೊಂಡು ಬಂದಿದ್ದು ಸ್ಪಾಟ್ ಚಾರ್ಜ್ ಮಾಡೇ ಮಾಡ್ತೀವಿ. ವಾರಂಟಿ ನಿಮಗೆ ಮದರ್ ಬೋರ್ಡ್ ವಾರಂಟಿ 1 year ಬರುತ್ತೆ. 1 yeaರಲ್ಲಿ ನಿಮಗೆ ಮದರ್ ಬೋರ್ಡ್ ಏನಾದರೂ ನಾವು ರೀಪ್ಲೇಸ್ಮೆಂಟ್ ಮಾಡ್ಕೊಡ್ತೀವಿ. ಮದರ್ ಬೋರ್ಡ್ ಏನಾದರೂ ಇಶ್ಯೂ ಬಂದರೆ 1 week ತೊಗೊತೀವಿ ಟೈಮ್ ಅಷ್ಟೇ. ಇನ್ನು ಫಿಸಿಕಲಿ ಡ್ಯಾಮೇಜ್ ಮ್ಯಾಕ್ಸಿಮಮ್ ಒಂದು 48 hours 3 days ಅಷ್ಟೇ. ಫಿಸಿಕಲ್ ಯಾವುದೇ ಐಟಮ್ ಹೋದ್ರೂ ಸಿಗುತ್ತೆ. ಅವು ನಮ್ಮ ಹತ್ರ ಅವೈಲೇಬಲ್ ಇದೆ. ಈ ಫೀಲ್ಡ್ಗೆ ಬರೋರಿಗೆ ನಿಮ್ಮ ಕಡೆ ನಾವು ಟಿಪ್ಸ್ ಕೊಡೋದು ಸರ್, ಈ ಫೀಲ್ಡ್ಗೆ ಬರೋರಿಗೆ ಬೇಸಿಕ್ ಗೊತ್ತಿರಬೇಕು. ಏನು ಗೊತ್ತಿಲ್ಲದಿರೋ ಸ್ಟಾರ್ಟ್ ಮಾಡೋಕ್ಕಾಗಲ್ಲ. ಬೇಸಿಕ್ ಗೊತ್ತಿದ್ದು 30% ನೀವು ಅಂದರೆ ನಾರ್ಮಲ್ ಮಾರ್ಕೆಟಲ್ಲಿ ಸಿಗೋ ಆಕ್ಸೆಸರೀಸು ಆ್ಯಂಡ್ 70% ನಮ್ಮ ಹತ್ರ ಸಿಗೋ ಆಕ್ಸೆಸರೀಸ್ ಆದರೆ 100% ನೀವು ಬಿಸ್ನೆಸ್ಸಲ್ಲಿ ಕ್ಲಿಕ್ ಆಗ್ಬೋದು. 100% ಇದೇ ಮಾಡೋಕ್ಕಾಗಲ್ಲ. ತುಂಬ ಜನಕ್ಕೆ ಮೊಬೈಲ್ ಅಂತ ಅಂಗಡಿ ಅಂತ ಬಂದರೆ ಆಕ್ಸೆಸ್ ಸರ್ವಿಸ್ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ಇಟ್ಕೊಂಡು ಅದ್ರ ಜೊತೆ ಇದು ಮಾಡ್ತೀನಿ ಅಂತ ಹೇಳಿದ್ರೆ 100% ಮಾಡ್ಬೋದು. ಇನ್ನೊಂದು ನಮ್ಮ ಹತ್ರ ಏನಂದರೆ ನಮ್ಮ ಕಂಪ್ನಿ ರೂಲ್ ಇರೋದು, ಒಂದು ಏರಿಯಾಗೆ ಒಬ್ಬರು ಕೊಟ್ಟರೆ ಅದೇ ಏರಿಯಾಗೆ ಬೇರೆ ಯಾರಿಗೂ ಕೊಡಲ್ಲ. ಒಂದು ಏರಿಯಾದಲ್ಲಿ ಅವ್ರಿಗೆ ಅಂತ ಕೊಟ್ಟರೆ ನಾವು ಬೇರೆ ಯಾರಿಗೂ ಕೊಡಲ್ಲ. ಇದು ಮಾತ್ರ ಮ್ಯಾಂಡೇಟ್ರಿ ಇರುತ್ತೆ ಸರ್. ಅಂದರೆ ಇದು ತೊಗೊಂಡು ಇಷ್ಟು ದುಡಿಬೋದು ಅಂತ ಕರೆಕ್ಟಾಗಿ ಮಾಡೋದು, ಇಷ್ಟು ದುಡಿಬೋದು ಅಂತ ಅಂತಂದರೆ ನಿಮಗೆ ಎಷ್ಟು ದುಡಿಬೋದು ಸರ್? ಇದರಲ್ಲಿ ಪ್ರತಿಯೊಂದು ವಿಡಿಯೋದಲ್ಲಿ ಇದೇ ಹೇಳ್ತೀನಿ. ನೀವು 10,000 ಹಾಕಿ 1,000 ಹಾಕಿ 10,000 ಈಸಿಯಾಗಿ ಅರ್ನ್ ಮಾಡ್ಬೋದು. ತುಂಬ ಜನ ಹೇಳ್ತಾರೆ ನಾನು ಈ ಫೀಲ್ಡಲ್ಲಿ 10 ವರ್ಷ ಇದ್ದೀನಿ, 20 ವರ್ಷ ಇದ್ದೀನಿ, ನನ್ನ ಕೈಯಲ್ಲಿ ಅರ್ನ್ ಮಾಡೋಕ್ಕಾಗ್ತಾಯಿಲ್ಲ. ಹಾಗಾದರೆ ನೀವು ಸೆಲೆಕ್ಟ್ ಮಾಡ್ಕೊಂಡಿರೋ ಪ್ಲೇಸ್ ರಾಂಗ್ ಆಗಿರುತ್ತೆ. ಇವಾಗ ಸಿಟಿಯಲ್ಲಿರೋ ಕಸ್ಟಮರ್ಸ್ ಎಲ್ಲ ಒಂದೇ ಕಡೆ ಬರ್ತಾರೆ ಅನ್ನೋ ಜಾಗದಲ್ಲಿ ನೀವು ಹಾಕಿದ್ದೀರಂದರೆ ಆರಾಮಾಗಿ 1,000 ರೂಪಾಯಿ ಹಾಕಿ 10,000 ಈಸಿಯಾಗಿ ಅರ್ನ್ ಮಾಡ್ಬೋದು ಸರ್. ರಾ ಮೆಟೀರಿಯಲ್ಸ್ ಎಲ್ಲ ಎಲ್ಲಿ ಸಿಗುತ್ತೆ ಅಂತ ಒಂದಷ್ಟು ಜನ ಕನ್ಫ್ಯೂಷನ್ ಇದೆ. ಓಕೆ, ನಿಮ್ಮ ಹತ್ರನೇ ಸಿಗುತ್ತಾ ಇಲ್ಲ ಬೇರೆ ಕಡೆ ಸಿಗುತ್ತಾ? ಇಲ್ಲ, ರಾ ಮೆಟೀರಿಯಲ್ ಎಲ್ಲ ನಮ್ಮ ಹತ್ರನೇ ಸಿಗುತ್ತೆ. ರಾ ಮೆಟೀರಿಯಲಲ್ಲಿ ಯಾವುದೇ ಥರ ಔಟ್ ಆಫ್ ಸ್ಟಾಕ್ ಇರೋದಿಲ್ಲ. ವೀಕ್ಲಿ 1 time ಬರ್ತಾನೆ ಇರುತ್ತೆ. ವೀಕ್ಲಿ 1 time ಸ್ಕಿನ್ಸ್ ವೀಕ್ಲಿ 1 time ಹೊಸದಾಗಿ ಬರ್ತಾನೆ ಇರುತ್ತೆ. ಈಗ ಸಪೋಸ್ ಏನಾದರೂ ಯಾರಿಗಾದ್ರೂ ಅವ್ರದ್ದೇ ಈಗ ನೋಡಿ, ನಮ್ಮ ಬ್ಯಾಂಗ್ಳೂರಲ್ಲಾದರೆ ವಿಧಾನಸೌಧ ಅದು ಇದು ಅನ್ನೋದು ಫೇಮಸ್ ಇರುತ್ತೆ. ಈಗ ಚಿತ್ರದುರ್ಗ ಕಡೆ ಹೋದರೆ ಅವ್ರಿಗೆ ಇಂಪಾರ್ಟೆಂಟ್ ಅಂದರೆ ಅಲ್ಲಿ ನಮ್ಮ ದೇವರು, ಕುಲದೇವರು, ಈ ಥರ ಬೇರೆ ಯಾವುದೇ ಥರ ಆದರೂ ಕಲೆಕ್ಷನ್ಸ್ ಅವ್ರು ಕೊಟ್ಟರೆ ಮಿನಿಮಮ್ 20 ಪೀಸ್ ತೊಗೋಬೇಕಾಗುತ್ತೆ. ನಾವು ಖಂಡಿತ ಮಾಡಿಕೊಡ್ತೀವಿ. ವೀಕ್ಲಿ ಒನ್ ಟೈಮ್ ಆರ್ಡರ್ ಕೊಡ್ತಾ ಇರ್ತೀವಿ. ಆ ಟೈಮಲ್ಲಿ ಅವ್ರ ಓನ್ ಇಮೇಜಸ್ ಕೊಟ್ಟರೆ ನಾವು ಮಾಡಿಕೊಡ್ತೀವಿ. ನೀವು ಅಂದರೆ ಈ ಥರದ್ದೇ ಬೇಕು ಅಂತ ಹೇಳಿದ್ರೆ ನೀವು 20 ಪೀಸ್ ತೊಗೊಬೇಕು. 100% ನಾವು ಅದು ಮಾಡಿಕೊಡ್ತೀವಿ. ಮತ್ತೆ ಎಲ್ಲಿದೆ ಇದು ಪ್ಲೇಸ್? ಮೈಸೂರಾ, ಬೆಂಗಳೂರಾ? ಇದು ಬೆಂಗಳೂರು ನಿಯರ್ ಸೆಂಟ್ರಲ್ ಜೈಲ್ ಆಗುತ್ತೆ, ನಿಯರ್ HSR ಆಗುತ್ತೆ, ನಿಯರ್ ಸರ್ಜಾಪುರ ಆಗುತ್ತೆ. ಸೊ ಎಕ್ಸಾಕ್ಟ್ ಲೊಕೇಶನ್ ಇದು ಏರಿಯಾ ಅಷ್ಟು ಫೇಮಸ್ ಆಗಿಲ್ಲ. ಅವರು ವಾಟ್ಸಪ್ಪಲ್ಲಿ ಜಸ್ಟ್ ಆಯ್ ಅಂತ ಹಾಕಿದ್ರೆ ಆಟೋಮೆಟಿಕ್ ಅವ್ರಿಗೆ ಲೊಕೇಶನ್ ರಿಸೀವ್ ಆಗುತ್ತೆ. ಏನು ಹೇಳ್ತಾರೆ ನಮ್ಮ ಆಡಿಯನ್ಸ್ಗೆ? ಲೈವಲ್ಲಿ ಬನ್ನಿ ಸರ್, ಲೈವಲ್ಲೇ ನೋಡಿ, ಲೈವಲ್ಲೇ ಪರೀಕ್ಷೆ ಮಾಡಿ, ಲೈವಲ್ಲೇ ತೊಗೊಂಡೋಗಿ. ಒಂದಷ್ಟು ವಿಡಿಯೋ ಮಾತ್ರ ಮಾಡಿಬಿಡ್ತೀರಾ, ಕಾಲಿಗೆ ರೆಸ್ಪಾನ್ಸ್ ಮಾಡಲ್ಲ ಸರ್? ಈಗ ನನ್ನ ಹತ್ರ ಆ್ಯಕ್ಚುಲಿ ನಮ್ಮ ಶಾಪಲ್ಲಿ ನನಗೊಬ್ಬನಿಗೆ ಕನ್ನಡ ಬರೋದು, ಇವ್ರಿಗೆ ಯಾರಿಗೂ ಕನ್ನಡ ಬರಲ್ಲ. ಎಲ್ಲರ ಹತ್ರನೂ ನಾನೇ ರೆಸ್ಪಾನ್ಸ್ ಆಗಬೇಕು. ನನಗೂ ಸ್ವಲ್ಪ ಮನೆಗಿನೇ ಅದು ಇದು ಎಲ್ಲ ಇರುತ್ತೆ. ಸೊ ಕಾಲ್ ರೆಸ್ಪಾನ್ಸ್ ಮಾಡಿಲ್ಲ ಅಂದರೆ ನಾನು ಮತ್ತೆ ಮಾಡಿಲ್ಲ ಅಂದರೆ ಇನ್ನೊಂದು ಸರಿ ಟ್ರೈ ಮಾಡಿ, ಖಂಡಿತ ನಾನು ನಿಮಗೆ ಕೊಡ್ತೀನಿ. ಸೊ ಸ್ವಲ್ಪ ಕಾಲ್ ರಿಸೀವ್ ಮಾಡಿಲ್ಲ ಅಂದರೆ ಬೇಜಾರು ಮಾಡ್ಕೊಬೇಡಿ. ಒಬ್ಬನೇ ಎಲ್ಲ ಮ್ಯಾನೇಜ್ ಮಾಡಬೇಕು. 2 ನಂಬರ್ ಕೊಟ್ಟಿರ್ತೀವಿ, ಅದು ರಿಸೀವ್ ಮಾಡಿಲ್ಲ ಅಂದರೆ ಇದ್ರಲ್ಲಿ ಮಾತಾಡ್ತಾ ಇರ್ತೀವಿ, ಇದ್ರಲ್ಲಿ ಮಾತಾಡಿಲ್ಲ ಅಂದರೆ ಅದ್ರಲ್ಲಿ ಮಾತಾಡ್ತಾ ಇರ್ತೀವಿ. ಬಟ್ ನೀವು ಕಾಲ್ 1-2 times ಮೇಲೆ ಕಾಲ್ ಮಾಡಿದ್ರೆ ನಾವೇ ಕಾಲ್ ಬ್ಯಾಕ್ 100% ಮಾಡೇ ಮಾಡ್ತೀವಿ ಸರ್. ಒಂದು ಸ್ವಲ್ಪ ದಿನ ಈ ಇಶ್ಯೂಸ್ ಸಾಲ್ವ್ ಆಗೋ ಥರ ನಾನು ನೋಡ್ಕೊತೀವಿ. ಥ್ಯಾಂಕ್ ಯು. ಓಕೆ ಸರ್.